ಅವರ ಪಕ್ಕದಲ್ಲಿ ಮೈಸೂರು ಕೊಡವ ಸಮಾಜದ ಯೂತ್ ವಿಂಗಿನ ಕೊಡವ ಸಮಾಜ ಮೈಸೂರು ಯೂತ್ ವಿಂಗಿನ ಅಧ್ಯಕ್ಷರಾದ ವೇದಿತ್ ಉತ್ತೆ ಅವರಿದ್ದಾರೆ. ಅವರ ಪಕ್ಕದಲ್ಲಿ ಕಾವೇರಿ ಕೊಡವ ಮಹಿಳಾ ಸಮಾಜದ ಅಧ್ಯಕ್ಷ ಕ್ಷೇತ್ರದ ಸಂಸದರು. ಅವರು ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮೈಸೂರೇ ಹಾಗೂ ರೈಲು, ವಿಮಾನ ನಿಲ್ದಾಣ ಈ ಮೂರಕ್ಕೂ ಸಾಕಷ್ಟು ಪ್ರಯತ್ನಪಟ್ಟು ಅದನ್ನು ಮೇಲ್ದರ್ಜೆಗೆ ತಂದು ಈ ಭಾಗದ ಅಭಿವೃದ್ಧಿಗೆ ಸಹಕಾರ ಮಾಡಿದ್ದಾರೆ. ಹಾಗೂ ಇತರೆ ಎಲ್ಲ ರಸ್ತೆ ಅಭಿವೃದ್ಧಿಗೆ, ಕೆರೆ ಕಾಲುವೆ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಮೈಸೂರು ಕೊಡಗು ಭಾಗದ ಎಲ್ಲ ಭಾಗಗಳಿಗೂ ಅವರು ಪಕ್ಷಾತೀತವಾಗಿ ಅಭಿವೃದ್ಧಿಯನ್ನು ಮಾಡಿರ್ತಾರೆ. ಮಾಡುವ ಜನಪ್ರತಿನಿಧಿ ಅಂದರೆ ಪ್ರತಾಪ್ ಸಿಂಹ ಅವರು. ನಮ್ಮ ಮೋದಿಯವರ ಕನಸಂತೆ ಅಭಿವೃದ್ಧಿಯೇ ಮಂತ್ರ ಅಂತ ಮೋದಿಯವರು ಹೇಳ್ತಾ ಇರ್ತಾರೆ. ಅದೇ ಮಂತ್ರವನ್ನು ಇವರು ಇಲ್ಲಿ ಉಪಯೋಗಿಸಿ ಇವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈಗ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗುತ್ತೆ ಅಂತ ಒಂದು ದಟ್ಟವಾದ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಕೊಡವ ಸಮಾಜ ಮೈಸೂರು ಅಂದರೆ ನಮ್ಮ ಸುಮಾರು ಒಂದು 20,000 ರಿಂದ 27,000 ಕೊಡವ ಜನಾಂಗ ಮೈಸೂರಲ್ಲಿ ನೆಲೆ ನಿಂತಿದ್ದೇವೆ. ಹಾಗೂ ನಮ್ಮ ಕೊಡವ ಭಾಷಿಗ ಜನಾಂಗ ಕೊಡಗು ಹಾಗೂ ಮೈಸೂರಲ್ಲಿ ಸುಮಾರು 1.5 ಲಕ್ಷ ಜನ ಮತದಾರರಿದ್ದೇವೆ. ನಾವೆಲ್ಲ ಒಕ್ಕೂರಿನ ಒತ್ತಾಯ ಏನು ಅಂತಂದರೆ, ಈ ಸಲದ ಲೋಕಸಭಾ ಚುನಾವಣೆಯ ಟಿಕೆಟನ್ನು ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕೆಂದು ಒತ್ತಾಯ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದು ನಿಮ್ಮನ್ನು ಭೇಟಿಯಾಗುತ್ತಾ ಇದ್ದೇವೆ. ಇದರ ಮುಂದುವರಿದ ಭಾಗವಾಗಿ ನಮ್ಮ ಕೊಡವ ಸಮಾಜ ಅಧ್ಯಕ್ಷರಾದ ಪೊಂಜಂಡ ಗಣಪತಿಯವರು ಮಾತನಾಡಬೇಕಾಗ್ತಾರೆ. ಮೈಸೂರು ಕೊಡವ ಸಮಾಜ ವತಿಯಿಂದ ನಮನಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಬಯಸ್ತೇವೆ. 2 ದಿವಸದಿಂದ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬರುತ್ತಿರುವ ವಿಷಯ ಏನೆಂದರೆ, ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಬದಲಾವಣೆ. ಇದು ಯಾತಕ್ಕೆ ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಇವರೊಬ್ಬ ನಮ್ಮ ಈಗ ಲೋಕಸಭೆಯ ಸದಸ್ಯರಾಗಿರುವಂಥವರು ಪ್ರತಾಪ್ ಸಿಂಹರವರು ಸಮರ್ಥ ಅಭ್ಯರ್ಥಿ. ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಇಲ್ಲಿವರೆಗೆ ಅವರು 12 ರೈಲುಗಳನ್ನು ಮೈಸೂರಿಗೆ ತಂದಿದ್ದಾರೆ. 13ನೇ ರೈಲು ಬರೋ ವಾರದಿಂದ ಬರ್ತಾ ಇದೆ. ರೈಲು ನಿಲ್ದಾಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಫ್ಲೈಓವರ್ ಮಾಡಿದ್ದಾರೆ. ಕೊಡಗು ಮೈಸೂರಿಂದ ಕೊಡಗು ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆಯೇ ರಿಂಗ್ ರೋಡನ್ನು ಮಾಡಿದ್ದಾರೆ. ಇನ್ನೊಂದು ರಿಂಗ್ ರೋಡಿಗೂ ಅಡಿಪಾಯ ಹಾಕಿದ್ದಾರೆ. ಅದು ಯಾವುದಂದರೆ ಪೆರಿಫೆರಲ್ ರಿಂಗ್ ರೋಡು. ಆಮೇಲೆ ನಾವು ಈಗ ಒಂದು 2 ತಿಂಗಳ ಹಿಂದೆ ಅವ್ರನ್ನ ಭೇಟಿಯಾದಿಗೆ ನಾವು ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಇದನ್ನು ನಮ್ಮ ಮೈಸೂರನ್ನು ಇಂಡಸ್ಟ್ರಿಯಲ್ ಹಬ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿಯಾಗಿ ಮಾರ್ಪಾಡು ಮಾಡಬೇಕು. ನಮ್ಮ ಮಕ್ಕಳು ಚೆನ್ನೈ, ಬೆಂಗಳೂರು, ಡೆಲ್ಲಿ ಹೋಗಿ ಕೆಲಸ ಮಾಡಿ ಬಾಡಿಗೆ ಮನೆಯಲ್ಲಿ ಇರೋದಕ್ಕಿಂತ ನಮ್ಮ ಮನೆಯಿಂದೇ ಹೋಗಿ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅವರು ಸೆಂಟ್ರಲ್ಗೆ ಹೋಗಿ ಪರ್ಟಿಕ್ಯುಲರ್ ಸಚಿವರನ್ನು ಭೇಟಿಯಾಗಿ ಅದಕ್ಕಿರುವ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಮಾಡ್ತಿರುವಾಗ ನಾವು ಇವರನ್ನು ಬದಲಾಯಿಸುವುದು ಸೂಕ್ತವಲ್ಲ ಅಂತ ನಮ್ಮ ಅನಿಸಿಕೆ. ಆದುದರಿಂದ ದಯವಿಟ್ಟು ನಮ್ಮ ಮನವಿಯನ್ನು ಹಿರಿಯ ನಾಯಕರು ಬೆಂಗಳೂರಲ್ಲಿರಲಿ, ಹೈಕಮಾಂಡ್ ಡೆಲ್ಲಿಯವರ ಇರಲಿ, ನಮ್ಮ ಮನವಿಯನ್ನು ದಯವಿಟ್ಟು ಆಲಿಸಿ ಇದನ್ನು ಈ ಅಭ್ಯರ್ಥಿಯ ಬದಲಾವಣೆಯ ವಿಷಯವನ್ನು ಕೈಬಿಟ್ಟು ಇವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಕಳಕಳಿಯ ಪ್ರಾರ್ಥನೆಯನ್ನು ಅವರಲ್ಲಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಇದನ್ನು ಅವಗಣನೆಗೆ ತೆಗೆದುಕೊಳ್ಳಬೇಕಾಗಿ ಮನವಿ. ಥ್ಯಾಂಕ್ ಯು. ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರ. ಶ್ರೀ ಕಾವೇರಿ ಕೊಡಗು ಮಹಿಳಾ ಸಂಘದ ಅಧ್ಯಕ್ಷಿಣಿಯಾಗಿ ಶ್ರೀಮತಿ ಲವ್ಲಿ ಅಪ್ಪಯ್ಯ ನಿಮ್ಮೊಂದಿಗೆ. ಶ್ರೀಮತಿ ಲವ್ಲಿ ಅಪ್ಪಯ್ಯ,
ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಅಭ್ಯರ್ಥಿ ಕಾರಣ ಎನ್ನುವುದು ನನ್ನ ಮಂತ್ರ. ಯಾವುದೇ ಒಂದು ಪ್ರಗತಿಪರ ಕಾರ್ಯ ಮಾಡಬೇಕಾದರೆ ಕಾರ್ಯಕರ್ತರಲ್ಲಿ ಒಬ್ಬನಾಗಿ, ಸಾಮಾನ್ಯ ಜನರಲ್ಲಿ ಸಾಮಾನ್ಯನಾಗಿ ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ತರುವಂತಹ ಉನ್ನತ ಗುಣ ಇದ್ದು, ಕೇಂದ್ರ ಮಂತ್ರಿಯವರ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯವಿದ್ದು, ತನ್ನ ಕ್ಷೇತ್ರಕ್ಕೆ ಅಂದರೆ ಕೊಡಗು ಮತ್ತು ಮೈಸೂರು ಕ್ಷೇತ್ರಕ್ಕೆ ಅನೇಕ ಪ್ರಗತಿಪರ ಕಾರ್ಯವನ್ನು ಮಾಡುವಂತಹ ಒಬ್ಬ ಧೀಮಂತ ನಾಯಕ ಶ್ರೀ ಪ್ರತಾಪ್ ಸಿಂಹ ಅನ್ನಬಹುದು. ಈ ದಿನ 10 ವರ್ಷಗಳಿಂದ ನಮ್ಮ ಕಾರ್ಯಸಾಧನೆಯನ್ನು ಎಲ್ಲರಿಗೂ ತೋರಿಸುತ್ತಾ ತಾನು ನಿಮ್ಮೊಳಗೊಬ್ಬ ಎಂದು ಹೇಳಿಕೊಳ್ಳುವಂತಹ ಈ ಒಬ್ಬ ನಾಯಕ ಇಂದು ಬದಲಾವಣೆಯ ಹಂತದಲ್ಲಿ ಇದೆ ಎನ್ನುವಾಗ ನಮ್ಮೆಲ್ಲರಿಗೂ ತುಂಬ ಇದು ಬೇಸರದ ಸಂಗತಿಯಾಗಿ ಕೇಳಿದೆ. ಆದರೆ ಪ್ರತಿಯೊಂದು ವಿಭಾಗದಲ್ಲೂ ಪ್ರತಿಯೊಂದು ಜೀವನದಲ್ಲೂ ನಾವು ಬಯಸುವುದು ಒಳ್ಳೆಯ ಗುಣವಿರುವ, ಒಳ್ಳೆಯ ನಾಯಕತ್ವ ಇರುವ ಒಬ್ಬ ಅಭ್ಯರ್ಥಿ. ಆ ಅಭ್ಯರ್ಥಿಯನ್ನು ನಾವು ಇವರೆಂದು ಭಾವಿಸಿದ್ದೇವೆ. ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರದ ಮುಖ್ಯಸ್ಥರಿಗೆ ನಮ್ಮ ಮನವಿ, ಈ ಸಲ ಇವರನ್ನು ಕೈಬಿಡದೆ ಈ ಒಂದು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾಗಿ ಅವರ ಅಭ್ಯರ್ಥಿಯಾಗಿ ಅವರನ್ನೇ ಈ ಸಲ ಕಣಕ್ಕಿಳಿಸಬೇಕೆಂದು ನಮ್ಮ ಪ್ರಾರ್ಥನೆ. ಇದು ನಿಮ್ಮೆಲ್ಲರಿಗೂ ನಮ್ಮ ಒಂದು ಮನವಿ. ವಂದನೆ.